ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಡಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ನಾನಿವಾಗ ಒಂದು ಕೊಲೀಗ್ ಗೃಹ ಪ್ರವೇಶಕ್ಕೆ ಹೋಗಬೇಕು. ಫಾಸ್ಟಾಗಿ ರೆಡಿ ಆಗಬೇಕು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ನಾನೆಷ್ಟು ಫಾಸ್ಟಾಗಿ ರೆಡಿಯಾಗಿ ಹೋಗಿ ಈಗ ಫಸ್ಟ್ ನಾನು ನನ್ನ ಮ್ಯಾಚಿಂಗ್ ನೈಲ್ ಪಾಲಿಶ್ ಹಾಕೋತಾಯಿದ್ದೀನಿ. ಸೊ ಇವತ್ತು ಇನ್ವಿಟೇಷನ್ ಕೊಟ್ಟಿದ್ದರು, ಗೃಹ ಪ್ರವೇಶ ಇದೆ ಅಂತ ಮರ್ತೋದೆ. ಮತ್ತು ನಾನು ಆಫೀಸ್ಗೆ ಹೋಗಿದ್ನಲ್ಲ ಈಗ ಬೆಳಿಗ್ಗೆ, ನಮ್ಮ ಇನ್ನೊಬ್ಬರು ಕೊಲೀಗ್ ನೆನಪಿಸಿದ್ರು. ಸೊ ಪಾಪ ಅಷ್ಟು ದೂರ ಬಂದು ಕೊಟ್ಟಿದ್ದಾರೆ, ಹೋಗ್ಬೇಕಲ್ವಾ ಅಂತ ಹೇಳಿ ಈಗ ಲಂಚ್ ಟೈಮಲ್ಲಿ ಪರ್ಮಿಷನ್ ಕೇಳ್ಕೊಬಂದು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಫಾಸ್ಟಾಗಿ ರೆಡಿ ಆಗಬೇಕು. ಆ ಗ್ಯಾಪಲ್ಲಿ ನಾನು ಹೇಗೆ ರೆಡಿ ಆಗ್ತಾಯಿದ್ದೀನಿ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗಿದ್ರು ರೆಡಿ ಆಗಬೇಕಲ್ವಾ, ಸೊ ವಿಡಿಯೋ ಮಾಡಿಕೊಂಡು ಶೇರ್ ಮಾಡಿ ರೆಡಿ ಆಗೋಣ ಅಂತ ಫಸ್ಟ್ ಈಗ ನಾನು ನೇಲ್ ಪಾಲಿಶ್ ಅಪ್ಲೈ ಮಾಡ್ತಾಯಿದ್ದೀನಿ. ಅದು ದೊಡ್ಡ ಫಂಕ್ಷನರಾಗಲಿ ಸಣ್ಣ ಫಂಕ್ಷನರಲ್ಲ ಆದರೂ ಆಗಲಿ ಎಲ್ಲ ಕೈ ಕಾಲಿಗೆಲ್ಲ ಮೆತ್ಕೋತೀನಿ. ಸೊ ನೀಟಾಗಿ ಹೋಗಬೇಕು. ಒಂದು ಫಂಕ್ಷನ್ ಅಂತಂದರೆ ಸುಮ್ಮನೆ ಇದ್ದಿದ್ದಾಗ ಹೋಗೋಕ್ಕಾಗಲ್ಲಲ್ಲ. ಫಾಸ್ಟಾಗಿ ಹಾಕೋಬೇಕು. ಮುಗೀತು. ಈಗ ನಾನು ಬ್ರಷು, ಸ್ಪಾಂಜು ಎಲ್ಲ ಇದೆ. ನಾನೀಗ ಅಷ್ಟೊಂದು ಟೈಮ್ ಇಲ್ಲ ಬ್ರಷಲ್ಲೆಲ್ಲ ಹಾಕೊಂಡು ಕೂತ್ಕೊಳ್ಳೋಷ್ಟು. ಫಾಸ್ಟಾಗಿ ರೆಡಿ ಆಗಬೇಕು ನಾನು. ಫೌಂಡೇಶನ್, ಈ ಶೆಕೆಗಾಲಲ್ಲಿ ಏನು ರೆಡಿ ಆಗೋದಪ್ಪ, ಅದಕ್ಕೆ ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ಸೊ ನನ್ನ ಫೇಸು ತುಂಬ ಸ್ವೆಟ್ ಆಗುತ್ತೆ. ಸೊ ಹಾಗಾಗಿ
ಮನಸ್ಸೇ ಐ ಟೇಕ್ಸ್ ಡ್ಯಾಜ್ಲರ್ ಐಲೈನರ್. ಐಲೈನರ್ ಹಚ್ಕೊಂಡ್ರೂ ಹೋಗುತ್ತೆ, ಬಟ್ ಹಚ್ಕೊಳ್ಳೇಬೇಕು ನನಗೆ, ಫಂಕ್ಷನ್ ಅಲ್ವಾ. ಓಕೆ, ಐಲೈನರ್ ಫಿನಿಶ್. ಮ್ಯಾಚಿಂಗೇ ಇಲ್ಲ ಯಾವುದು. ತುಂಬ ಶೆಕೆದೆ, ಸಿಂಪಲ್ ಆಗಿರೋದು ಹಾಕೋತೀನಿ. ಕಾಣಿಸ್ತಾ ಇದೆ. ಈ 2 ಬ್ಯಾಂಗಲ್ ಹಾಕೋತೀನಿ. 2 ಬ್ಯಾಂಗಲ್, ಇಯರಿಂಗ್ ಬರ್ತೀನಿ. ನಾನೀಗ ಈ ಥರ ಬೇಗ ರೆಡಿ ಆದೆ. ಸೊ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದ್ದು, ಈ ಶೆಕೆಗೆ ನನ್ನ ಹಣೆಯಲ್ಲಿ ಎಣ್ಣೆ ಬಟ್ ನಿಲ್ಲಲ್ಲ. ನಂಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಸೊ ಇದು ನನ್ನ ಡ್ರೆಸ್. ಸೊ ಬನ್ನಿ ಮುಂದಕ್ಕೆ
ಗೃಹ ಪ್ರವೇಶಕ್ಕೆ ಹೋಗ್ತಾ ಗೃಹ ಪ್ರವೇಶ ಮನೆ ಹೇಗಿದೆ ಮತ್ತು ಹೇಗೆ ಕಟ್ಟಿದ್ದಾರೆ ಎಲ್ಲ ವೀಡಿಯೋ ಮಾಡ್ಕೊಂಬರ್ತೀನಿ. ಹಾಗೆ ಅಂಕಲ್ ಬರ್ತೀರಾ? ಹಾಂ, ಮನೆ ಹತ್ರ ಬನ್ನಿ ಅಂಕಲ್ ಬೇಗ. ಹಾಂ, ನಮ್ಮ ಆಟೋ ಅಂಕಲ್ ಸುಸ್ತಾಗ್ತಿದೆ, ಚಾಕ್ಲೇಟ್ ತಿನ್ಕೋತೀವಿ. ಓಕೆ ಫ್ರೆಂಡ್ಸ್, ಈಗ ಟೈಮು 2:35 ಆಗೋಯ್ತು. ಸೊ ನಾನು ಆಲೂರಿಗೆ ಹೋಗಿ ಬೇಗ ಊಟ ಮಾಡಿಕೊಂಡು ಏನೆಲ್ಲ ಆಗುತ್ತೆ ಬನ್ನಿ ನನ್ನ ಜೊತೆ ನೀವು ಕೂಡ ಹೊಸ ಮನೆ ನಮ್ಮ ಕೊಲಿ ಗೃಹ ಪ್ರವೇಶ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ನೋಡೋಣ. ಯೂಟ್ಯೂಬ್ ಇದೆ, ವಿಡಿಯೋ ಮಾಡಿ ಹಾಕ್ತೀನಿ. ಹಾಕ್ಲ ನಿಮಗೆ ಅವ್ರು ಯಾಕಂಕಲ್ ಎದುರ್ತಾರೆ, ನಾವು ಮುನ್ನೆ ಎದುರ್ತಾರೆ. ಬಂತಲ್ಲ 200 ರೂಪಾಯಿ. ಏನು ಮಾಡ್ತಾಯಿದ್ದೀರಾ? 200 ರೂಪಾಯಿ ತಗೊಂಡು ಉಳಿತಾಯ ಯೋಜನೆ ಮಾಡ್ತಿದ್ದೀರಾ? ಸಂಘ ಕಟ್ತಾ ಇದ್ದೀರಾ? ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗೋದು. ಒಂದ್ಸತಿ ಹಾಕ್ತಾರೆ, ಇವ್ರು ತಿಂಗಳೇ 2,000 ಅವೆಲ್ಲ ಸುಳ್ಳು. ಅದೆಲ್ಲ ಸ್ವಲ್ಪ ಈ ಸಾರಿ ಯಾರು ಹಾಕ್ತೀರಾ ಒಟ್ಟು? ಯಾಕೆ ನೀವು ಸಿದ್ದರಾಮಯ್ಯ ಅವ್ರ ಋಣ ತಿಂದಿಲ್ವಾ? 2,000 ನೀವು ನಾವು ಅವ್ರಿಗೆ ಹಾಕ್ತೀವಿ ಇವ್ರಿಗೆ ಹಾಕ್ತೀವಿ ಅಂತ ಹೇಳ್ಬೇಕು. ಯಾಕೆ ಸಿದ್ದರಾಮಯ್ಯ ಅವ್ರು ನಿಮ್ಗೆ 2,000 ಕೊಟ್ಟು ಋಣ ಇಟ್ಟಿಲ್ವಾ? ಆ ಥರ ಅನ್ನಲ್ಲ. ನೀವು ಋಣ ತೀರಿಸ್ಬೇಕು, ಓಟ್ ಹಾಕಿ. ಮತ್ತೆ ಅವ್ರು ಅನ್ಕೊಂತಿದ್ರು ಅಲ್ವಾ ಅಂಕಲ್? ಈಗ ಅವರು ಬಸ್ ಫ್ರೀ ಕೊಟ್ಟಿದ್ದಾರೆ, ಲೇಡೀಸ್ಗೆ 2,000 ರೂಪಾಯಿ ಕೊಡ್ತಿದ್ದಾರೆ. ಅವ್ರ ಋಣ ತೀರಿಸ್ಬೇಕು ಇವರು. ಅದೇ ಚೆನ್ನಾಗಿ ತಿನ್ಬಿಟ್ಟು ನೀವು 2,000 ರೂಪಾಯಿನ ನೋಡೋಣ ಅಂದ್ರೆ ಏನ್ ಅರ್ಥ ಅದು? ನಾವು ಗ್ಯಾರಂಟಿ ಹೇಳ್ಬೇಡ್ದು ಯಾರಿಗೂ. ಅದು ಹಂಗಿರ್ತದೆ.
ಕೊಡ್ಬೇಕು. ನಾವ್ ಯಾರಿಗೂ ಹೋಗಕ್ಕಿಲ್ಲ. ಏನು ಹೆದರಿಕೆ ಅಲ್ರಿ? ಹೆದ್ರಿಕೆ ಅಲ್ಲ. ಯಾರು ಕೊಡ್ತಾ ಇಲ್ಲ ನಮಗೆ ಈಗ. ನೀನ್ ಮಾಡೋದಿಲ್ವಾ? ನಾನು ಹಾಕೋದೇ ಸಿದ್ದರಾಮಯ್ಯಗೆ. ಅಲ್ಲ ನಾವು ಹಾಕೋದು ನಿಜ. ಯಾಕೆ ಅಂದ್ರೆ ನಾನು ಅನ್ನ ಕೊಟ್ಟಿದ್ದಾನೆ, ಫ್ರೀ ಬಸ್ ಕೊಟ್ಟಿದ್ದಾನೆ, ಕರೆಂಟ್ ಫ್ರೀ ಮಾಡಿದ್ದಾನೆ. ಯಾವನ ರೂಪ ಮಾಡ್ತೀನಿ ತೋರಿಸ್ಬಿಡಿ ನಿಮ್ಮ ಹತ್ತಿರ ಎಲ್ಲನೂ ಫ್ರೀ ಮಾಡ್ಯಾನೆ. ಅವನಿಗೆ ಬಿಡ್ತಾರೆ, ನೀ ಇನ್ನೊಬ್ರಿಗೆ ಹೆಂಗಸ್ರುಗಳಿಗೆ ಅನುಕೂಲ ಮಾಡ್ಯಾನೆ. 50,000 ಕೊಡ್ತಾನೆ ಆ ಕಡೆ ಅಂತ. 50,000 ಒಂದ್ ತಿಂಗಳು ಕೊಡ್ತಾನೆ, ಆಮೇಲೆ ಮತ್ತೆ ಕೊಡಕ್ಕಲ್ಲ. ಒಂದು ತಿಂಗಳಲ್ಲ, ಒಟ್ಟು ಕೊಡ್ತಾ ಇದ್ದಲ್ಲ. ಇವನು ಹಂಗಲ್ಲ, ಕೊಟ್ಟೆ ಕೊಡ್ತಾನೆ. ಯಾವತ್ತು ಗಾದೆ ಇದೆ, ಕೆರೆ ನಂಬು ದೊರೆ ನಂಬು ಅಂತ. ನೀವು ಎರಡೂ ನಂಬಕ್ಕೆಲ್ಲ ನಿಮ್ಮ ಜೀವನ ಮಾಡೋದು. ಯಾವ್ದಾರು ಒಂದು ಇಟ್ಕೋಬೇಕು. ನಾವು ಸಿದ್ದರಾಮಯ್ಯ ಇಟ್ಕೊಳ್ಳೋದು. ನಾವು ಹೆದರಿಕೆನು ಅವ್ನ ರೂಮ್ದಲ್ಲಿ ಇದ್ದೀವಿ. ಇಲ್ಲ, ರೇಷನ್ ಬರ್ತಾ ಇದೆ, 2,000 ಬರ್ತಾ ಇದೆ. ರೇಷನ್ ಮನೆ ತುಂಬ ರೇಷನ್ ಬರುತ್ತೆ. ಎಲ್ಲ ಪರ್ಸೆಂಟ್ ಹೋದ್ರು ಫ್ರೀ. ಹೇಳಿ ಯಾರು ಗೊತ್ತಾಗ್ತೀರಂತ ನೀಟಾಗಿ ಹೇಳಿ, ಇಲ್ಲಿ ಕಾಣಿಸ್ಲಿ. ಸಿದ್ದರಾಮಯ್ಯಗೆ ಹಾಕೋದು. ಇರ್ಲಿ. ನಾವು ಹಾಕೋದು ಸಿದ್ದರಾಮಯ್ಯಗೆ. ನೀವು ಹೇಳಿ. ನಾವು ಸಿದ್ದರಾಮಯ್ಯಗೆ. ನಾನು ಸಿದ್ದರಾಮಯ್ಯ ಮೇಡಮ್, ನಾನು ಸಿದ್ದರಾಮಯ್ಯ. ಹ್ಞೂ ಅಂಕಲ್. ಅವನಿರೋದಕ್ಕೆ ನಾವು ಅದೇ 2,000 ದುಡಿಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ಬೇಕು. ಅಸ್ಸ ಇದೆ. ಜೀವಮಾನದಲ್ಲಿ ದೇವಸ್ಥಾನಗಳೇ ನೋಡಿರ್ಲಿಲ್ಲ. ಎಂತೆಲ್ಲ ಕೈ ಮುಗಿತಾರೆ. ಸಿದ್ದರಾಮಯ್ಯ ಬಂದು ಎಲ್ಲ ದೇವ್ರಿಗೂ ದರ್ಶನ ಮಾಡ್ತಾರೆ. ಕೋಟಿ ಕೋಟಿ ದೇವ್ರು ಚೆನ್ನಾಗಿರ್ಲಿ ಅಂತಾರೆ. ಎಲ್ಲ ಬೇಡ್ಕೊತಾರೆ. ಸಿದ್ದರಾಮಯ್ಯ ಏನಿಲ್ಲ, ನಾನು ದೇವಸ್ಥಾನ ನೋಡೋದು ಆಗ್ತಿರ್ಲಿಲ್ಲ. ನಿನ್ನ ಆಶೀರ್ವಾದ ಕಳಿಸಿದ್ದೆ ಕಳಪ್ಪ ಅಂತ ಕೈ ಮುಗಿತಾರೆ. ರೇವಣ್ಣ ಕುಮಾರಸ್ವಾಮಿ ಬಂದಾಗಲೂ ಇಷ್ಟ ಹೆಲ್ಪ್ ಆಗಲೇ ಇಲ್ಲ. ಅವರೇ ಹೆಲ್ಪ್ ಮಾಡಲಿಲ್ಲ. ಒಂದಾದ್ರು 25 ಜನ 10,000 ಬೀದಿ ವ್ಯಾಪಾರ ಕೊಡ್ತಾ, ಅದು ಸರಿಯಾಗಿ ಬ್ಯಾಂಕಲ್ಲಿ ಕೊಡಲ್ಲ. ಈಗ ಓಟ್ ಪಿಂಚಣಿ ಮಾಡ್ಯಾವ್ರೆ ಜಾಸ್ತಿಯ. ನೋಡಿ ಸಿದ್ದರಾಮಯ್ಯ 1,000 ಜಾಸ್ತಿ ಅಂತಲ್ಲ. ಈಗ 2,000 ರೂಪಾಯಿ. 2,000 ಬರ್ತದೆ. ನೀವು ಬಿಜೆಪಿಗೆ ಹಾಕಿದ್ರೆ ಯಾವುದು ಬರುತ್ತೆ? ಏಕೆ 2,000 ಜಾಸ್ತಿ ಮಾಡಿ? ಅವರಿಗೆಲ್ಲ ಗೊತ್ತಾಗುತ್ತಲ್ಲ. ಅಂಕಲ್ ನನಗೆ ಇಲ್ಲೇ ನಿಲ್ಸಿ, ಅಲ್ಲಿ ಪೆಂಡಲ್ ಹಾಕಿದಾರಲ್ಲ ಅಲ್ಲಿ. ಅವರಿಗೆ ಹಾಂ, ಎಲ್ಲೆಲ್ಲಿ ಹಾಕ್ತಾರೆ ಏನು ಫಂಕ್ಷನ್ ನಾನು ಗೃಹ ಪ್ರವೇಶಕ್ಕೆ ಬಂದಿದ್ದು. ಬರಲಾ? ಹಾಂ, ಬಾಯ್. ಗೃಹ ಪ್ರವೇಶ ಮನೆ ತಲುಪಿದಾಗಲೇ 3:30 ಆಗೋಗಿತ್ತು. ಸೊ ಊಟಕ್ಕೆ ಲೇಟ್ ಆಗುತ್ತೆ ಅಂತ ಪಾಪ ನಾನು ಅಲ್ಲಿ ಹೋಗ್ತಾ ಇದ್ದಂಗೆ ಅಲ್ಲೊಬ್ಬರು ಕೆಳಗಡೆ ಇದ್ದವರು ಫಸ್ಟ್ ಊಟಕ್ಕೆ ಹೋಗಿ ಆಮೇಲೆ ಹೋಗೋರಂತೆ ಮೇಲ್ಗಡೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಊಟದ ಕಡೆ ಬಂದೆ. ಸೊ ನಾನೀಗ ಊಟ ಮಾಡ್ತಾಯಿದ್ದೀನಿ ಗೃಹ ಪ್ರವೇಶದ್ದು. ಸೊ ನೆಕ್ಸ್ಟ್ ಹೋಗಿ ನಾನು ನಿಮಗೆ ಮನೆ ತೋರಿಸ್ತೀನಿ, ಮನೆ ಹೇಗಿದೆ ಅಂತ. ಹಾಗೆ ನಾನು ಬಂದಾಗ ಒಂದಷ್ಟು ನಮ್ಮ ಹಳೆ ಕೊಲೀಗ್ಸ್ಗಳೆಲ್ಲ ಸಿಕ್ಕಿದ್ರು, ಮಾತಾಡಿಸ್ಬಿಟ್ಟು ನಾನು ಊಟ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಲೇಟಾಗಿ ಹೋಗಿದ್ದರಿಂದ ಆಗಲೇ ಎಲ್ಲ ಬಂದು ಹೊರಟೋಗಿದ್ರು. ಇಲ್ಲಾಂದರೆ ನನ್ನೆಲ್ಲ ಹಳೆ ಫ್ರೆಂಡ್ಸ್ಗಳನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ಬೋದಿತ್ತು. ಸೊ ಅವರೆಲ್ಲ 1:30 ಆಗಲೇ ಬಂದು ಹೊರಟೋಗಿದ್ರು. ಸೊ ನಾನು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು, ನನಗೆ ಯಾರೂ ಸಿಗಲಿಲ್ಲ. ಒಂದು ಸ್ವಲ್ಪ ಜನ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ನಾನು ಮೇಲ್ಗಡೆ ಹೋಗಿ ವೀಡಿಯೋಸ್ನ ಮಾಡಿದ್ದೀನಿ. ಸೊ ಮುಂದೆ ನಾನು ನಿಮಗೆ ತೋರಿಸ್ತೀನಿ. ಅಲ್ಲ ಹಾಯ್. ನಮ್ಮ ಕ್ಯಾಮ್ರಾಗೆ ಇವಾಗ ಸಿಕ್ಕತ್ಲಿ. ಒಟ್ಟಿಗೆ ತೆಕ್ಕೊಳ್ಳೋಣ. ನನ್ನ ಮಾತ್ರ ಯಾಕೆ ತೆಗಿತೀನಿ? ಎಲ್ಲಿ ಮುಗಿಸ್ಕೊಂಡ ಬಂದ್ರಾ? ಪರ್ಮಿಷನ್ ಕೇಳ್ಕೊಂಡು ಬಂದೆ ಮೇಡಮ್. ಬಂದಿದ್ದಾರಾ ಸ್ಟಾಫ್ ಎಲ್ಲ? ಚೆನ್ನಾಗಿ ಮಾಡಿಸಿದಾರಲ್ಲ. ಸ್ಟಾಫ್ ಎಲ್ಲ ಬಂದಿದ್ದಾರಾ? ಇಲ್ಲ, ಹಾಲೂರಿಂದ ನಾನೊಬ್ಬಳೇ ಪರಿಚಯ.
ಅಲ್ಲಿ ಶಿವರಾಜರಿಗೆಲ್ಲ ಹೇಳಿಲ್ವಾ? ಇಲ್ಲ, ಇವರು ಅವ್ರಿಗೆ ಪರಿಚಯ ಇಲ್ಲ. ನಿಮ್ಗೆ ಹೆಂಗೆ ಪರಿಚಯ ಇವರು? ನನ್ನ ತಂಗಿನೇ. ಸಾರಿ. ಫೋಟೋ ಬೇಕಾಗಲ್ಲ. ಹಾಂ, ಏನಾಗಬೇಕು ಮಹೇಶ್ ಸರ್ಗೆ? ನೀನೇನಾ? ನೀನೇನಾ? Who is beauty? ಮನೆ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಗಾಳಿ ಬೆಳಕಿಗಂತೂ ಕೊರತೆನೇ ಇಲ್ಲ. ಹಾಗೆ ತುಂಬ ಚೆನ್ನಾಗಿದೆ ಮನೆ. ಸೊ ವಿಶಾಲವಾಗಿದೆ. ಗಾಳಿ ಬೆಳಕಿಗೆ ಮತ್ತು ಈ ವ್ಯೂ ಪಾಯಿಂಟ್ಸ್ಗಳನ್ನ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಮೇಯ್ನ್ ರೋಡಲ್ಲಿದೆ ಮನೆ, ಹಾಗಾಗಿ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಸುತ್ತಮುತ್ತ ಗಾಳಿ ಬೆಳಕು ಮತ್ತು ತುಂಬ ಸ್ಪೇಷಿಯಸ್ ಆಗಿದೆ ಮನೆ. ಇಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಮೇಲೆ ನಿಂತು ನೋಡುವಾಗ ಎಷ್ಟು ಚೆನ್ನಾಗಿ ಕಾಣ್ತತೆ ಸುತ್ತಮುತ್ತ. ಹಾಗೆ ಇದು ಮೇಯ್ನ್ ರೋಡ್ಗಿದೆ ಮನೆ. ಸೊ ತುಂಬ ಬೇಜಾರು ಕಳೆಯುತ್ತೆ ಇಲ್ಲಿ ನಿಂತ್ಕೊಂಡು ನೋಡೋದ್ರಿಂದ. ಮತ್ತು ಮಳೆ ಬರುವಾಗ ಸಖತ್ತಾಗಿ ನೋಡ್ಬೋದು ಇಲ್ಲಿ. ಸೊ ಚೆನ್ನಾಗಿದೆ. ಸೊ ಮೇಯ್ನ್ ರೋಡ್ಗೆ ಮನೆ ಇರೋದ್ರಿಂದ ಎಷ್ಟು ಬೋರ್ ಕಳೆಯುತ್ತಲ್ಲ. ಸೊ ತುಂಬ ಚೆನ್ನಾಗಿದೆ ಮನೆ. ನನಗೆ ಇಷ್ಟ ಆಯಿತು. ನಾನೆಲ್ಲ ಫುಲ್ಲು ಮನೆ ನೋಡಿಕೊಂಡು ಬರ್ತಾಯಿದ್ದೀನಿ ಈಗ ಕೆಳಗಡೆಗೆ. ಮನೆ ಕಟ್ಟಬೇಕು, ಕಾರ್ ತೊಗೋಬೇಕು ಅಂತ ಯಾವಾಗಲೂ ಕನಸು ಕಾಣ್ತಾ ಇರಬೇಕಂತೆ. ಸೊ ಆಗ ಇದೆಲ್ಲ ನೆರವೇರುತ್ತೆ ಅಂತ ಎಲ್ಲೋ ಕೇಳಿದ್ದೆ. ಸೊ ನೀವು ಎಲ್ಲ ಬೇಗ ಬೇಗ ಕನಸು ಕಾಣಿ. ಸೊ ನಾನು ಕನಸು ಕಾಣ್ತಾ ಇದ್ದೀನಿ, ಮನೆ ತೊಗೋಬೇಕು, ಕಾರ್ ತೊಗೋಬೇಕು ಅಂತ. ನೋಡೋಣ ಅದೆಲ್ಲ ಯಾವಾಗ ಕೂಡಿ ಬರುತ್ತೆ ಅಂತ. ದೇವ್ರ ಡೆಕೋರೇಷನ್ ಅಂತೂ ಮಸ್ತಾಗಿ ಮಾಡಿಸಿದ್ರು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲೊಂದು ನಿಂತ್ಕೊಂಡು ನಾನೊಂದು ಪಿಕ್ ತೊಗೋತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಬಂತು. ಪಿಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ಡೆಕೋರೇಷನ್ಗೆ. ಸೊ ಇಷ್ಟ ಆಗಿ ನಾನು ಪಿಕ್ಗಳನ್ನ ತೊಗೋತಾ ಇದ್ದೀನಿ. ಅಂತೂ ಇಂತೂ ನಮ್ಮ ಹೆಸರು ಒಂದು ಸುಂದರವಾದ ಮನೆನ ಕಟ್ಟಿದ್ರು. ಸೊ ತುಂಬ ಚೆನ್ನಾಗಿದೆ ಮನೆ. 2 ಅಂಗಡಿ ಮಳಿಗೆಗಳು, ಆಮೇಲೆ ಇದು ಮೇಲ್ಗಡೆ ಮನೆ ಇರುವಂಥದ್ದು. ಅದಕ್ಕೆ ಹೇಳ್ದೆ ನಾನು ಯಾರು ಅಂತ. ಇಲ್ಲ ಇಲ್ಲ, ನಾವು ಅವ್ರ ಆಫೀಸಲ್ಲಿ ಕೆಲಸ ಮಾಡೋ ಕೊಲೀಗ್ಸ್ ಜೊತೆ ಕೆಲಸ. ಇಲ್ಲ ಇಲ್ಲ, ಬರೋಲ್ಲ. ಚೆನ್ನಾಗಿ ಕಟ್ಟಿದ್ದಾರೆ ನಿಮ್ಮ ಮಗ ಮನೇನ, ಅಲ್ವಾ? ಸೂಪರ್. ಮನುಷ್ಯರಿಗೆಲ್ಲ ಸಮಾಧಾನ ಅಂದರೆ ನಮಗೆ ಚೆನ್ನಾಗಿ ಮಾಡಿದ್ದಾರೆ ಬಿಡಿ, ಅಲ್ವಾ? ನಾನು ಮಾತಾಡಿಸಿದ್ದು ಗೃಹ ಪ್ರವೇಶ ಮಾಡ್ತಿದ್ದಾರಲ್ಲ ನಮ್ಮ ಕಲೀಗ್ಸ್ ಅವ್ರ ತಾಯಿ.
ಸೊ ಅಲ್ಲಿ ಕೂತಿದ್ರು ಅವರು ದೇವ್ರ ಮುಂದೆ. ಸೊ ಅವ್ರನ್ನ ಮಾತಾಡಿಸ್ದೆ. ಹಾಗೆ ಆ, ಮನೆ ಬಗ್ಗೆ ಎಲ್ಲ ಹೇಳ್ತಿದ್ರು, ಕೇಳ್ತಾ ಇದ್ದೆ. ಅವ್ರಿಗೂ ಖುಷಿ ಅಲ್ಲ, ಒಬ್ಬ ಮಗ ಒಂದು ಮನೆ ಕಟ್ಟಿದ್ದಾರೆ ಅಂತಂದರೆ ಅವ್ರಿಗೆಷ್ಟು ಖುಷಿ ಆಗುತ್ತೆ. ಸೊ ಅದನ್ನು ಅವರು ಹಂಚ್ಕೋತಾ ಇದ್ರು. ದೇವ್ರದ್ದು ಡೆಕೋರೇಷನ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ, ದೇವಸ್ಥಾನನ ಮೀರಿಸ್ತಾ ಇದೆ ಇವತ್ತು ಮನೆ. ಸೊ ಹೋಮ ಎಲ್ಲ ಬೆಳಗ್ಗೆ ಮಾಡಿರೋದಿದ್ದು. ಸೊ ನಾನು ಹಾಗೆ ಒಂದು ವಿಡಿಯೋನ ಮಾಡಿದೆ. ಸೊ ಒಂದು ಮನೆ ಕಟ್ಟೋದು, ಒಂದು ಕಾರ್ ತೊಗೊಳ್ಳೋದು ಜೀವನದಲ್ಲಿ ಅದೆಲ್ಲ ಒಂಥರ ಡ್ರೀಮ್ಸ್ ಎಲ್ರಿಗೂ. ಆ ಕೆಲಸಗಳಾದಾಗ ಎಷ್ಟು ಖುಷಿ ಆಗುತ್ತಲ್ವ. ಸೊ ಇವರೇ ನಮ್ಮ ಸರ್. ಸೊ ನಾನು ಇವ್ರ ಗೃಹ ಪ್ರವೇಶಕ್ಕೆ ಹೋಗಿದ್ದು. ಅವ್ರ ಜೊತೆ ಒಂದು ಫೋಟೋ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಗೃಹ ಪ್ರವೇಶಕ್ಕೆ ಹೋಗಿ ಬರೋಷ್ಟರಲ್ಲಿ ನಿಜವಾಗ್ಲೂ ಸುಸ್ತಾಗೋಯ್ತು. ಆಟೋದಲ್ಲಿ ಹೋಗಿ ಬಂದಿದ್ದೆಲ್ಲ ಕೂದಲೆಲ್ಲ ಸ್ಟಿಕ್ ಆಗಿಬಿಟ್ಟಿದೆ. ಸೊ ಆಟೋಗೆ ಡೋರ್ ಇರಲ್ವಲ್ಲ, ಗಾಳಿ ಬೀಸತ್ತೆ. ಸೊ ಹಾಗಾಗಿ ಹಾಗಾಗತ್ತೆ. ಸೊ ಅಂತೂ ಇಂತೂ ಗೃಹ ಪ್ರವೇಶ ಮುಗಿಸಿದ್ದಾಯಿತು. ಪಾಪ ಕರೆದಿದ್ರಲ್ಲ ಅಂತ ಹೇಳಿ ಪಾಪ ಅವರಮ್ಮ ಎಲ್ಲ ಮಾತಾಡ್ಸಿದ್ರು. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಗಾಳಿ ಬೆಳಕು ಚೆನ್ನಾಗಿದೆ, ಮೇಯ್ನ್ ರೋಡ್ಗಿದೆ ಮನೆ. ಸೊ ಹಾಗಾಗಿ ಚೆನ್ನಾಗಿದೆ ಮನೆ. ಇಷ್ಟ ಆಯಿತು ಮನೆ. ಗಾಳಿ ಬೆಳಕು ಮೇಯ್ನ್ ರೋಡ್ಗಿರೋದು, ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಮಳೆ ಬರುವಾಗ ಅದೆಲ್ಲ. ಸೊ ಇಷ್ಟ ಆಯಿತು ನನಗೆ ಮನೆ. ಸೊ ನೋಡೋಣ, ನಮಗೂ ಒಂದು ಮನೆ ಕಟ್ಟೋ ಆಸೆ ಇದೆ, ಯಾವತ್ತು ದೇವ್ರ ಕೃಪೆ ಮಾಡ್ತಾರೆ ಅಂತ ಹೇಳಿ. ಸೊ ಅವ್ರ ಮನೆ ಗೃಹ ಪ್ರವೇಶ ಅಂತೂ ಮುಗಿಸಿ ಬಂದಾಯಿತು. ಸೊ ತುಂಬ ಒಂದು 2 ಇಯರ್ಸಿಂದ ಮನೆ ಶುರುವಾಗಿತ್ತು ಫೌಂಡೇಶನ್ನು. ಸೊ ಪಾಪ ಸರ್ ಬಂದಾಗೆಲ್ಲ ನಾನು ಯಾವಾಗಲೂ ಕೇಳ್ತಾ ಇದ್ದೆ, ಯಾವಾಗ ಗೃಹ ಪ್ರವೇಶ ಮಾಡ್ತೀರಾ, ಯಾವಾಗ ಗೃಹ ಪ್ರವೇಶ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಅವರು ಹಳೆ ಆಫೀಸವರು ಸ್ಟಾಫು. ಸೊ ನಮ್ಮ ಆಫೀಸಕ್ಕೆ ಕೆಲವು ಟೈಮ್ ಬರೋರು. ಕೇಳ್ತಾ ಇದ್ದೆ, ಯಾವಾಗ ಸರ್ ಮನೆಯದು ಗೃಹ ಪ್ರವೇಶ ಅಂತ ಹೇಳಿ. ಹೇಳ್ತೀನಿ ಮೇಡಮ್ ಅಂತಿದ್ರು. ಇವತ್ತು ನೆನಪೇ ಇಲ್ಲ, ಆಫೀಸ್ಗೆ ಹೋಗಿದ್ದೀನಿ, ಅವ್ರದ್ದು ಗೃಹ ಪ್ರವೇಶ ಅಂತ ಗೊತ್ತಿಲ್ಲ. ಸೊ ನಮ್ಮ ಇಲ್ಲಿಂದ ಒಬ್ಬರು ಸ್ಟಾಫ್ ಹೋಗ್ತಾ ಇದ್ರು ಅಲ್ಲಿಗೆ. ನಾವೆಲ್ಲ ಹೋಗ್ತಾ ಇದ್ದೀವಿ ಮೇಡಮ್ ಅಂತ ಅಂದ್ರೆ, ನಾನು ಹೌದಲ್ಲ, ನಮಗೂ ಇನ್ವಿಟೇಷನ್ ಕೊಟ್ಟಿದ್ರು ಪಾಪ ಹೋಗಬೇಕು ಅಂತ ಹೇಳಿ. ಹೋಗಿ ಒಂದು ಹರಿಸಿ ಬರಬೇಕು ಅಂತ ಒಂದು ಒಳ್ಳೆ ಕೆಲಸಗಳಿಗೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೆ. ಸೊ ಚೆನ್ನಾಗಾಯಿತು. ಆಟೋದ್ರಲ್ಲಿ ಒಂದಿಬ್ಬರು ಲೇಡೀಸ್ ಸಿಕ್ಕಿದ್ರು, ಅವ್ರನ್ನೆಲ್ಲ ಎಗಿಸ್ಕೊಂಡು ಚೆನ್ನಾಗಿತ್ತು ಒಂಥರ. ಗೃಹ ಪ್ರವೇಶನ ಒಂದು ಒಳ್ಳೆ ಮೂಡಲ್ಲಿ ಕಳೆದಿದ್ದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಒಳ್ಳೆ ವ್ಲಾಗ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಾನು ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ. ಮೊದಲಿಂದ ವ್ಲಾಗ್ ನೋಡ್ಕೊಂಡು ಬಂದಿದ್ದೀರಾ, ಹೇಗೆ ಅನ್ನಿಸ್ತು ವ್ಲಾಗ್? ಹೊಸದಾಗಿ ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಚೆನ್ನಾಯ್ತಲ್ಲ, ಮೇನ್ ರೋಡ್ ಕಟ್ಟವ್ರೆ. ಚೆನ್ನಾಯ್ತಲ್ಲ, ಮೇನ್ ರೋಡ್ ಕಟ್ಟವ್ರೆ.